ರಾಗಿ ಹಲ್ವಾ ಇದು ಕರೆಕ್ಟ್ ಇದೆ. ರಾಗಿ ಹಲ್ವಾ ಬಹಳ ಚೆನ್ನಾಗಿದೆ ನೋಡಿ. ಇದು ನಿತ್ಯೋತ್ಸವ ತೋರಿಸ್ತೀನಿ ಹೋಟೆಲ್ದು. ಊಟ ಹೇಗಿದೆ ಬಂಧುಗಳೇ, ನಮಸ್ಕಾರ. ನಾನಿವತ್ತು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಎಲ್ಲಪ್ಪ ಅಂತಂದರೆ ಇಲ್ಲೇ ಕಾಣಿಸ್ತಿದೆ ನಿಮಗೆ ನಿತ್ಯೋತ್ಸವ ರೆಸಿಡೆನ್ಸಿ ಅಂತೇಳಿ. ಅಡ್ರೆಸ್ಸು ಉದಯ್ ರವಿ ರೋಡು G&H ಬ್ಲಾಕ್, ಕುವೆಂಪು ನಗರ, ಮೈಸೂರು. ಇಲ್ಲಿ ನಿತ್ಯೋತ್ಸವ ರೆಸಿಡೆನ್ಸಿ ಅಂತೇಳಿ. ಊಟ ಭಾಳ ಚೆನ್ನಾಗಿರುತ್ತೆ. 3rd ಫ್ಲೋರಲ್ಲಿದೆ. ವೆಜ್ ಊಟ, ಒಳ್ಳೆ ಸಾಂಪ್ರದಾಯಿಕವಾದ ಊಟ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಬಂಧುಗಳೇ. ಮೈಸೂರನ್ನ ಕರ್ನಾಟಕದ ಸಾಂಪ್ರದಾಯಿಕ ನಗರ ಅಂತಾರೆ. ಅದೇ ರೀತಿಯಾಗಿ ಮೈಸೂರಲ್ಲಿ ಸಾಂಪ್ರದಾಯಿಕ ಊಟನೂ ಸಿಗುತ್ತೆ. ಅಂದರೆ ಮೈಸೂರಿನ ಸಾಂಪ್ರದಾಯಿಕ ಊಟ ಅಂದರೂ ನಾವು ತಪ್ಪಾಗಲ್ಲ. ಆ ಹೋಟೆಲ್ಲೇ ನಿತ್ಯೋತ್ಸವ ರೆಸಿಡೆನ್ಸಿ ಅಂತೇಳಿ. ಇದು ಇಲ್ಲಿ 3rd ಫ್ಲೋರಲ್ಲಿ ಬರುತ್ತೆ. ನೀವು 3rd ಫ್ಲೋರಲ್ಲಿ ಎಂಟ್ರಿ ಆದ ತಕ್ಷಣ ನೀವು ಹಿಂಗೆ ಒಳಗೆ ಎಂಟ್ರಿ ಆಗ್ತೀರಾ. ಯಾವುದೋ ಒಂದು ಮದುವೆಯ ಸಮಾರಂಭಕ್ಕೆ ಹೋದಂಗೆ ಆಗುತ್ತೆ ನಿಮಗೆ. ಆ ರೀತಿಯಾಗಿ ಲೈನಾಗಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಇಲ್ಲಿ. ಅಂದರೆ ಮಂಡೆಯಿಂದ ಫ್ರೈಡೇವರೆಗೂ ನಿಮಗೆ ಬಫೆ ಸಿಸ್ಟಮ್ ಇರುತ್ತೆ. ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ ನಿಮಗೆ ಈ ರೀತಿಯಾಗಿ ಬಾಳೆ ಎಲೆ ಊಟ ಕುತ್ಕೊಂಡು ಊಟ ಮಾಡ್ಬೋದು. ಟೇಬಲ್ ಹಾಕಿರ್ತಾರೆ. ಇದು ಓನ್ಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ. ಇಲ್ಲಿ ನಿಮಗೆ ಸಿಗೋದು ಲಂಚು, ಬ್ರೇಕ್ಫಾಸ್ಟ್ ಇಲ್ಲ ಮತ್ತು ಡಿನ್ನರ್ ಇಲ್ಲ. ಅಂದರೆ ಬೆಳಿಗ್ಗೆ ತಿಂಡಿ ಇರಲ್ಲ, ರಾತ್ರಿ ಊಟ ಇರಲ್ಲ, ಮಧ್ಯಾಹ್ನ ಮಾತ್ರ ಊಟ ಇರುತ್ತೆ. ಅದು ನಿಮಗೆ 12 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸಾಂಪ್ರದಾಯಿಕವಾದ ಬಾಳೆ ಎಲೆ ಊಟವನ್ನು ನೀವು ಇಲ್ಲಿ ಮಾಡ್ಬೋದು. ಅದು 249 ಅನ್ಲಿಮಿಟೆಡ್ ಇರುತ್ತೆ. ಒಂದು ಸ್ವೀಟ್ ಮಾತ್ರ ಲಿಮಿಟೆಡ್ ಇರುತ್ತೆ. ಇನ್ನು ಮಿಕ್ಕಿದ್ದು ನಿಮಗೆ ಉಪ್ಪಿನಕಾಯಿಂದ ಅನ್ನ, ಸಾಂಬಾರು, ರಸಂವರೆಗೂ ಅನ್ಲಿಮಿಟೆಡ್ ಆಗಿರುತ್ತೆ ನಿಮಗೆ. ಇಲ್ಲಿ ಫ್ಯಾಮಿಲಿ ಬಂದು ಇಲ್ಲೆಲ್ಲ ಊಟ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಫಂಕ್ಷನ್ಗಳು ನಡೆಯುತ್ತೆ ಮನೆಯಲ್ಲಿ. ಆ ಫಂಕ್ಷನ್ಗಳು ನಡೆದಾಗ ಅವರು ಕೂಡ ಇಲ್ಲಿ ಬಂದು ಊಟ ಮಾಡ್ತಾರೆ. 10, 20 ಜನ, 30 ಜನ. ಸ್ಯಾಟರ್ಡೆ ಸಂಡೇ ಏನು ಸಿಗುತ್ತೆ ಅಂತೇಳಿ ಮೆನ್ಯೂ ಇರುತ್ತೆ. ಮೆನ್ಯೂ ಬೋರ್ಡ್ ಕೂಡ ಹೊರಗೆ ಹಾಕ್ಬಿಟ್ಟಿರ್ತಾರೆ. ನಿಮಗೆ ನಿತ್ಯೋತ್ಸವ ರೆಸಿಡೆನ್ಸಿ ಅಂದ ತಕ್ಷಣ ಆಶ್ಚರ್ಯ ಆಗ್ಬೋದು ನಿಮಗೆ. ನಿತ್ಯೋತ್ಸವ ರೆಸಿಡೆನ್ಸಿ ಅಂತ ಇವರು ಇಟ್ಟಿರೋದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಲಾಡ್ಜ್ ಕೂಡ ಇದೆ. ಅಂದರೆ ಸಿಂಗಲ್ ಬೆಡ್ರೂಮು, ಡಬಲ್ ಬೆಡ್ರೂಮು, ತ್ರಿಬಲ್ ಬೆಡ್ರೂಮು, ಸೂಟ್ಸ್ ರೂಮು ಎಲ್ಲ ಇದೆ. ಅದೇ ರೀತಿ ಫಂಕ್ಷನ್ ಹಾಲ್ ಕೂಡ ಇದೆ. ನೀವು ಯಾವುದೇ ಒಂದು ರೀತಿಯಲ್ಲಿ ಫಂಕ್ಷನ್ ಮಾಡ್ಬೋದು. ಫಂಕ್ಷನ್ ಮಾಡಿದ್ರೆ ನಿಮಗೆ 30 ಜನದಿಂದ 150, 200, 300 ಜನದವರೆಗೂ ಕೂಡ ಅವರೇ ಊಟವನ್ನು ಅರೇಂಜ್ ಮಾಡಿಕೊಡ್ತಾರೆ. ಫಂಕ್ಷನ್ ಹಾಲ್ ಕೂಡ ಕೊಡ್ತಾರೆ. ಅದಕ್ಕೆ ಇದನ್ನು ನಿತ್ಯೋತ್ಸವ ರೆಸಿಡೆನ್ಸಿ ಅಂತ ಇಟ್ಟಿದ್ದಾರೆ. ಪುಳಿಯೋಗರೆ, ಚಟ್ನಿ ಕೊಡ್ತಾರೆ. ಇದಕ್ಕೆ ಪುಳಿಯೋಗರೆ ಇದೆ. 2 ಬಜ್ಜಿ ಇಡ್ತಾರೆ. ಆಗಿದೆಲ್ಲ ರಾಗಿ ಹಲ್ವಾ ಇದು. ರಾಗಿ ಹಲ್ವಾ ಇದು ನೋಡ್ಬೋದು. ಇದು ಸ್ಪೆಷಲ್ಲು. ಕೇಸರಿ ಬಾತ್ ಇದೆ, ರಾಗಿ ಹಲ್ವಾ ಇದೆ. ನೀರಿರುತ್ತೆ. ಇಲ್ಲ ಆಮೇಲೆ ಲೆಮನ್ ಜ್ಯೂಸ್ ಇರುತ್ತೆ. ವೆಲ್ಕಮ್ ಡ್ರಿಂಕ್ಸ್ ಥರ. ರಾಗಿ ಹಲ್ವಾ ಇದೆ. ಅಂದರೆ ಒಂದೊಂದ್ಸಲಿ ಚೇಂಜ್ ಆಗ್ತಾ ಇರುತ್ತೆ ಸ್ವೀಟು. ಇದು ಮಾತ್ರ ಲಿಮಿಟೆಡ್ಡು. ಮಿಕ್ಕಿದ್ದು ಕೇಸರಿ ಬಾತ್ ಇದೆ. ರಾಗಿ ಹಲ್ವಾ ಮಾತ್ರ ಒಂದೇ ಕೊಡೋದು. ಇದು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ನಿಮಗೆ ಏನಾದರೂ ತಗೊಳ್ಳಿ. ಪೂರಿ ಎಷ್ಟಾರ ತಿನ್ನಿ, ರೈಸ್ ಬರುತ್ತೆ. ಇಷ್ಟು ಎಲ್ಲದು ಅನ್ಲಿಮಿಟೆಡ್ ಆಗಿದೆ. ಎಷ್ಟು ಬೇಕಾದ್ರೂ ತಿನ್ಬೋದು. ರಾಗಿ ಹಲ್ವಾ ಮಾತ್ರ ಲಿಮಿಟೆಡ್. ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ ಇರುತ್ತೆ. ಮಿಕ್ಕಿದ್ದು ಮಂಡೇ ಟು ಫ್ರೈಡೆ ಬಫೆಟ್ ಇರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ವೆಲ್ಕಮ್ ಡ್ರಿಂಕ್ಸ್ ಥರ ಲೆಮನ್ ಜ್ಯೂಸ್ ಕೊಡ್ತಾರೆ. ಲೆಮನ್ ಜ್ಯೂಸ್ ಇದೆ, ಅದು ವಾಟ್ರು. ಆಮೇಲೆ ನಿಮಗೆ ಪೂರಿ ಇದೆ, ಸಾಗು ಇದೆ, ಪೂರಿ ಇದೆ, ಕೇಸರಿ ಬಾತ್ ಇದೆ, ಚಟ್ನಿ ಇದೆ, ಪುಳಿಯೋಗರೆ, ಇದೊಂದು ಪಲ್ಯ ಇದೆ, ಕೋಸಂಬರಿ, ಬಜ್ಜಿ ಇದೆ, ರಾಗಿ ಹಲ್ವಾ ಇದೆ. ಇದು ಒಂದು ಸ್ಪೆಷಲಾಗಿ ಮಾಡಿದಾಗ ಕೊಡ್ತಾರೆ. ಇದೊಂದು ಲಿಮಿಟೆಡ್ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ. ರಾಗಿ ಹಲ್ವಾ ತಿಂದೋಣ. ಇದೆ ರಾಗಿ ಹಲ್ವಾ. ಚೆನ್ನಾಗಿದೆ ರಾಗಿ ಹಲ್ವಾ. ನಿಜವಾಗ್ಲೂ ಕರೆಕ್ಟಾ ಇದೆ ರಾಗಿ ಹಲ್ವಾ. ಭಾಳ ಚೆನ್ನಾಗಿದೆ ರಾಗಿ ಹಲ್ವಾ. ಬಂದಿದ್ದಾಗ ನೀವು ಸಿಕ್ಕರೆ ಮಾತ್ರ ಸ್ವೀಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಪೂರಿನೂ ಅಷ್ಟೇ ಅನ್ಲಿಮಿಟೆಡ್ ಇದೆ. ಸಾಗು ಇದೆ. ಪಲ್ಯಗಳು ಇರುತ್ತೆ. ಪಲ್ಯಲ್ಲೂ ತೊಗೋಬೋದು. ಕೋಸು ಇದೆ, ಕೋಸಿನ ಪಲ್ಯ. ಯಾವುದೇ ಊಟ ಮಾಡ್ತಿದ್ರೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ ಊಟ ಹೇಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಾನು ಇಷ್ಟೊಂದು ಹೋಟೆಲ್ಗಳು ಮಾಡಿದ್ದೀನಿ.
ಮೈಸೂರಲ್ಲಿ ಎಷ್ಟು ಹೋಟ್ಲು ಮಾಡಿದ್ದೀನಿ, ಬಟ್ ಇದು ಮಾತ್ರ ಚೆನ್ನಾಗಿದೆ. ಮೈಸೂರಲ್ಲಿ ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ. ಅದೇ ರೀತಿ ಇದು ಕೋಸುಂಬ್ರ ಇದೆ, ಕಾಂಗ್ರೆಸ್ ಎಲ್ಲ ಹಾಕಿದ್ದಾರೆ. ಮಿಕ್ಸ್ ಪೂರಿಗೆ ತಿನ್ಬೋದು, ಅವ್ರವ್ರ ಟೇಸ್ಟ್. ಚೆನ್ನಾಗಿದೆ. ಚಟ್ನಿ ಇರುತ್ತೆ, ಕೊಬ್ಬರಿ ಚಟ್ನಿ. ಚಟ್ನಿ ಚೆನ್ನಾಗಿದೆ. ಪೂರಿಗೂ ಅದೇ ರೀತಿ ಚಟ್ನಿಗೂ ಕೊಬ್ಬರಿ ಚಟ್ನಿ ನೋಡಿ ಚೆನ್ನಾಗಿದೆ. ಎಷ್ಟು ಕೊಬ್ಬರಿ ಚಟ್ನಿ ಅಷ್ಟೇ ಫ್ರೆಶ್ ಆಗಿ ಚೆನ್ನಾಗಿದೆ. ಪುಳಿಯೋಗರೆ ನೋಡ್ಬಿಡೋಣ. ಪುಳಿಯೋಗರೆ ಚೆನ್ನಾಗಿದೆ. ಪುಳಿಯೋಗರೆ ಮಾತ್ರ ಚೆನ್ನಾಗಿದೆ. ಪುಳಿಯೋಗರೆ ಎಸೆನ್ಸ್ ಗೊತ್ತಾಗ್ಬಿಡುತ್ತೆ, ಚೆನ್ನಾಗಿದೆ. ಎರಡೆರಡು ಬಜ್ಜಿ ಹಾಕ್ತಾರೆ. ಹೀರೆಕಾಯಿದೆ, ಕೇಸರಿ ಬಾತ್ ಇರುತ್ತೆ, ಸ್ವೀಟು. ಪೂರಿ ಎಷ್ಟು ಬೇಕಾದ್ರೂ ಹಾಕ್ತಾರೆ, ಅನ್ಲಿಮಿಟೆಡು. ಇನ್ನೊಂದು ಸಾಕು ಸಾಕು. ಪೂರಿ ಕೂಡ ಅಷ್ಟೇ ಅನ್ಲಿಮಿಟೆಡ್ ಇರುತ್ತೆ. ನಾನು 2 ತಿಂದೆ, ಬಟ್ ಚೆನ್ನಾಗಿದೆ. ಚಟ್ನಿಗೂ ಇದಕ್ಕೂ ಇಸ್ಕೊತಾ ಇದ್ದೀನಿ. ಸುತ್ತಾ ಇದೆ ಬಿಸಿ. ಕೊಬ್ಬರಿ ಚಟ್ನಿ ಮಾತ್ರ ಪೂರಿ ಬಿಸಿ ಬಿಸಿ ಇರೋದು ಸಕಾಲಾಗಿದೆ. ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಆಗ್ತಾರೆ. ಆ ಸ್ವೀಟ್ ಒಂದು ರಾಗಿ ಹಾಲು ಬಂದ್ಬಿಟ್ಟು ಇನ್ನೆಲ್ಲ ಅನ್ಲಿಮಿಟೆಡ್. ನೋಡಿ, ಕ್ಯಾಪ್ಸಿಕಮ್ ಚಿತ್ರಾನ್ನ ಇದೆ. ನಿಮಗೆ ಡೈಲಿ ಒಂದೊಂದಿರುತ್ತೆ. ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಇದೆ. ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಚಟ್ನಿ ಹಾಕ್ಸ್ಕೊಬೋದು. ಕೊಬ್ಬರಿ ಚಟ್ನಿ ಇರುತ್ತೆ ನೋಡಿ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ. ಇದು ಚೇಂಜ್ ಆಗ್ತಾ ಇರುತ್ತೆ ರೈಸ್ ಬಾತಲ್ಲಿ. ಗಟ್ಟಿ ಚಟ್ನಿ ಚೆನ್ನಾಗಿದೆ, ಕೊಬ್ಬರಿ ಚಟ್ನಿ. ಚೆನ್ನಾಗಿದೆ ಸರ್. ರೈಸಿಗೆ ಏನೇನಿದೆ? ಇದು ಮ್ಯಾಂಗೋ ಸ್ವಲ್ಪ ಸಾಕು. ಇದು ನೋಡಿ, ಮ್ಯಾಂಗೋ ತೊಕ್ಕು ಅಂತೀವಿ, ನೋಡ್ತಾ ಇದ್ದೀರಾ? ತುಪ್ಪನ ಸ್ವಲ್ಪ ಆಗಿದೆ, ಸಾಕು ಸಾಕು ಸಾಕು. ಮ್ಯಾಂಗೋ ತೊಕ್ಕಿಗೆ ಕಲಿಸ್ಕೊಂಡು ಊಟ ಮಾಡೋಣ. ಚೆನ್ನಾಗಿದೆ ಮ್ಯಾಂಗೋ ತೊಕ್ಕು. ಒಳ್ಳೆ ಟೇಸ್ಟ್ ಆಗಿದೆ ಮ್ಯಾಂಗೋ ತೊಕ್ಕು ಮಾತ್ರ. ಇದು ಸಾಂಬಾರು, ಸೊಪ್ಪಿನ ಸಾರು. ಇದು ನನಗೆ ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ಹಾಕ್ಸ್ಕೊತಾ ಇದ್ದೀನಿ. ಇದು ಸೊಪ್ಪಿನ ಸಾರು. ನೆಕ್ಸ್ಟು ರಸಂ ಬರುತ್ತೆ, ಮತ್ತು ಕರ್ಡ್ ಇರುತ್ತೆ, ಮೊಸರು ಇರುತ್ತೆ, ಹಪ್ಪಳ ಇರುತ್ತೆ. ಇದು ಸೊಪ್ಪಿನ ಸಾರಿಗೆ ರಸಮ್. ನೆಕ್ಸ್ಟ್ ರಸಮ್ ಇದೆ, ಮತ್ತು ಮೊಸರು ಇರುತ್ತೆ. ಚೆನ್ನಾಗಿದೆ ಸೊಪ್ಪಿನ ಸಾರು. ನೋಡಿ, ರಸಮ್ ಇದೆ, ಸಾಕು ಸಾಕು. ಇದು ರಸಮ್ಮು. ನನಗೆ ಅಲ್ಲೇ ಹೊಟ್ಟೆ ತುಂಬಿಡಿದೆ, ಸ್ವಲ್ಪನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊಪ್ಪಿನ ಸಾರು ಆಯಿತು, ಇವಾಗ ರಸಮ್ಮು. ಮ್ಯಾಂಗೋ ತೊಕ್ಕಿ ಕೂಡ ಚೆನ್ನಾಗಿತ್ತು. ನಿಮ್ಗೆ ಯಾಕೆ ಟೇಸ್ಟ್ ಇರುತ್ತೋ ಅದಕ್ಕೆ ಊಟ ಮಾಡಿ, ಅನ್ಲಿಮಿಟೆಡ್ ಆಗಿರುತ್ತೆ. ರಸಮ್ ಚೆನ್ನಾಗಿದೆ. ರಸಮ್ಮು ಹಾಕಿ ಹೊಟ್ಟೆ ತುಂಬಿದೆ. ಮೊಸರನ್ನಕ್ಕೆ ಸಾಕು. ಅದೇ ಮೊಸರನ್ನಕ್ಕೆ ರೈಸ್ ಹಾಕ್ಸ್ಕೊತಾ ಇದ್ದೀನಿ. ಆಲ್ರೆಡಿ ಹೊಟ್ಟೆ ತುಂಬಿತು. 249 ಅನ್ಲಿಮಿಟೆಡ್. ಆ ರಾಗಿ ಹಾಲು ಒಂದು ಮಾತ್ರ ಒಂದೇ ಕೊಡೋದು, ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಇದೆ. ಸಾಕು. ಲಾಸ್ಟಿಗೆ ಮೊಸರನ್ನ ಮಾಡಿದ್ರೆ ಸಮಾಧಾನ. ಮೊಸರು ಚೆನ್ನಾಗಿದೆ, ಉಳಿಯೋನಿಲ್ಲ. ಉಪ್ಪಿನಕಾಯಿ ಇರುತ್ತೆ, ಉಪ್ಪಿನಕಾಯಿ ಹಾಕ್ಕೊಂಡು ಚೆನ್ನಾಗಿದೆ. ನಿತ್ಯೋತ್ಸವ, ಮೈಸೂರಿಗೆ ಬಂದರೆ ನಿತ್ಯೋತ್ಸವ ಹೋಟ್ಲು ಭಾಳ ಚೆನ್ನಾಗಿದೆ. ನೋಡಿ, ಐಸ್ ಕ್ರೀಮ್ ಬರುತ್ತೆ ನಿಮಗೆ. ಲಾಸ್ಟಿಗೆ ಐಸ್ ಕ್ರೀಮ್ ಬರುತ್ತೆ, ಸಾಕಾಗಿರುತ್ತೆ ನಿಮಗೆ. ಅಲ್ಲೇ ಊಟ ಮಾಡಿ ಫುಲ್ಲು. ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಇದೆ, ಮತ್ತು ಎಲೆಡಿಕೆ ಕೂಡ ಇದೆ, ನಾನು ತೋರಿಸ್ತೀನಿ. ಲಾಸ್ಟಿಗೆ ಐಸ್ ಕ್ರೀಮ್ ಇರುತ್ತೆ, ಎಲೆಡಿಕೆ ಕೂಡ ಇರುತ್ತೆ. ಎಲೆ ಇಟ್ಟಿದ್ದಾರೆ, ಅಡಿಕೆ ಇದೆ, ಎಲ್ಲ ಕಾಳುಗಳೆಲ್ಲ ಇದೆ, ಸೋಪಿನ ಕಾಳಿದೆ. ನೀವು ಎಲೆಡಿಕೆ ಕೂಡ ಹಾಕ್ಕೋಬೋದು ಇಲ್ಲಿ ಬಂದಾಗ. ಎಲ್ಲ ರೀತಿ ಇದೆ. ಬೇಡ ಅಂತಂದ್ರೆ ಸೋಪಿಂಗ್ ಕಾರ್ಡ್ಸ್ ಇದೆ, ಅದೇ ರೀತಿ ಅಡಿಕೆ ಇದೆಲ್ಲ ಇದೆ. ಫ್ಲೇವರ್ ಇರೋಂಥ ಅಡುಗೆಗಳಿದೆ, ಎಲ್ಲ ಇದೆ.
ನೀವು ಎರಡಕ್ಕೆ ಕೂಡ ಸಿಗುತ್ತೆ. ಐಸ್ ಕ್ರೀಮ್ ತಿಂದಾದ್ಮೇಲೆ ಲಾಸ್ಟಿಗೆ ಎರಡಕ್ಕೆ ಹಾಕೊಂಡು ಊಟನ ಎಂಡ್ ಮಾಡ್ಬೋದು ನಿತ್ಯೋತ್ಸವದಲ್ಲಿ. ಮತ್ತು ನಿತ್ಯೋತ್ಸವ ರೆಸಿಡೆನ್ಸಿ ಇದು ನಿತ್ಯೋತ್ಸವ ರೆಸಿಡೆನ್ಸಿ ಕುವೆಂಪು ನಗರ. ನಿಮಗೆ ನಮ್ಮದು ಮಂಡೇ ಟು ಫ್ರೈಡೇ ಬುಫೆ ಇರುತ್ತೆ. ನಿಮಗೆ ಅನ್ಲಿಮಿಟೆಡ್ ಆ ಕಡೆ ಸೆಟ್ ಮಾಡಿರ್ತೀವಿ. ಇನ್ನು ವೀಕೆಂಡ್ ಬಂದಾಗ ಶನಿವಾರ ಭಾನುವಾರ ಬಾಳೆ ಎಲೆ ಪ್ರಿಪೇರ್ ಮಾಡಿ ಜನಕ್ಕೆ, ಈಗ ದೊಡ್ಡವ್ರು ಚಿಕ್ಕವರಿಂದ ದೊಡ್ಡವ್ರ ಗಂಟ ಬರ್ತಾರೆ ನಮ್ಮ ಇದರಲ್ಲಿ ತಿಂತಾರೆ. ನೆಮ್ಮದಿಯಾಗಿ ತಿನ್ನಬೇಕು, ಖುಷಿಯಾಗಿ, ಏನೋ ಮದುವೆ ಫೀಲ್ ಬರಬೇಕು ಅವ್ರಿಗೆ. ಆರಾಮಾಗಿ ಒಂದು ಒಳ್ಳೆ ನೇಚರ್ ಇದೆ ನಮ್ದು ಅಕ್ಕಪಕ್ಕ, ನೋಡ್ಕೊಂಡು ಆರಾಮಾಗಿ ಅನ್ಲಿಮಿಟೆಡ್ ಇರುತ್ತೆ ಸರ್. ನಮ್ಮದು ಸ್ಪೆಷಲ್ ಸ್ವೀಟ್ ಮಾತ್ರ ಒಂದೇ ಸ್ವೀಟ್ ಇರುತ್ತೆ. ಮಿಕ್ಕಿದ ಏನೇ ತೊಗೊಂಡು ನಿಮಗೆ ಪುರಿ ಇರುತ್ತೆ, ಪಾಯಸ ಅನ್ಲಿಮಿಟೆಡ್ ಇರುತ್ತೆ, ಅನ್ನ ಸಾಂಬಾರ್ ಸ್ಪೆಷಲ್ ರೈಸ್ ಇಷ್ಟು ಅನ್ಲಿಮಿಟೆಡ್ ಇರುತ್ತೆ ಸರ್. ನಿಮಗೆ ಅನ್ಲಿಮಿಟೆಡ್ ಸರ್. ಲಾಸ್ಟಲ್ಲಿ ನಿಮ್ಗೆ ಸ್ವೀಟ್ ಮಾತ್ರ ಸ್ವೀಟ್ ಕೊಡ್ತೀವಿ. ಇನ್ನು ಪಾಯಸ ಅನ್ಲಿಮಿಟೆಡ್ ಇರುತ್ತೆ ಸರ್ ನಿಮಗೆ. ಸರ್ ಇಲ್ಲ ಸರ್, ನಮ್ದು ಶನಿವಾರ ಭಾನುವಾರ ಮಾತ್ರ ಬಾಳೆ ಎಲೆ ಊಟ ಇರುತ್ತೆ. ಅನುಕೂಲ ಆಗ್ಬೇಕಲ್ಲ ಸರ್. ಈಗ ಜನ ವೀಕೆಂಡ್ ಮನೇಲಿ ಇರ್ತಾರೆ, ಬೋರು. ಈಗ ನಿಮ್ದಿಗೆ ನಿಧಾನಕ್ಕೆ ತಿಂದು ಹೋಗೋಕ್ಕೆ ಆರಾಮಾಗಿ ಅನುಕೂಲ ಮಾಡ್ಕೊಟ್ಟಿದ್ದೀವಿ. 249 ಸರ್ ಇದು ನಿಮಗೆ ಅನ್ಲಿಮಿಟೆಡ್. ಬುಫೆ ಟೈಮ್ ಪ್ರೈಸ್ ಬಂದು ನಿಮಗೆ 209 ಇರುತ್ತೆ. ಅದು ಅನ್ಲಿಮಿಟೆಡ್ ಸರ್. ಅದು ಕಂಪ್ಲೀಟ್ ಇಲ್ಲ ಸರ್, ಮಾರ್ನಿಂಗ್ ಇಲ್ಲ ನಮ್ದು. ಲಂಚ್ ನಮ್ದು 12:30 to 3:30 ಫಿನಿಶ್. ಇಲ್ಲ ಸರ್, ನಿಮ್ಗೆ ಇನ್ ಕೇಸ್ ಬೇಕು ಅಂದ್ರೆ ಇನ್ ಕೇಸ್ 15 ಮೆಂಬರ್ಸ್ ಇದ್ರೆ ಡಿನ್ನರ್ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಪ್ರಿಪೇರ್ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಬಫೆ ಸರ್. ಕನ್ವೆನ್ಷನ್ ಹಾಲ್ ಇದೆ ನಮ್ದು. ಇನ್ನೊಂದು ನಿತ್ಯೋತ್ಸವ ಕನ್ವೆನ್ಷನ್ ಅಂತ ಬಳ್ಳಲ್ ಸರ್ಕಲ್ ಅಲ್ಲಿ ಇದೆ. ಅಲ್ಲೂ ತುಂಬಾ ಮದುವೆಗಳಾಗುತ್ತೆ, BBB ಮೀಟಿಂಗ್ ಆಗುತ್ತೆ, ತುಂಬಾ ನಡೀತಾ ಇರುತ್ತೆ ಸರ್. ಹಾ ಸರ್, ಅದು ನಮ್ಮ ಬಾಸ್ ತೆಗೆದಿದೆ. ಅದು ಬಾಸ್ ಎಲ್ಲ ನಿತ್ಯೋತ್ಸವ. ನಮ್ದು ಇನ್ನೊಂದು ಯಾಂಡರ್ ಅಂತಿದೆ ಹೆಬ್ಬಾಳಲ್ಲಿ. ಅಲ್ಲಿ ಗೇಮ್ ಮಕ್ಕಳಿಗೆ ಆರಾಮಾಗಿ ಆಟ ಆಡ್ಕೊಂಡು ಹೋಗಿ. ಇಲ್ಲ, ಮೈಸೂರು. ಓಕೆ ಸರ್. ಲೊಕೇಶನ್ ಸರ್ ಕುವೆಂಪು ನಗರ, ಉದಯ ರವಿ ರೋಡ್, ಶಾಂತಿ ಸಾಗರ್ ಕಾಂಪ್ಲೆಕ್ಸ್. ನಿಮ್ಗೆ ನಿಯರ್ ಪೂಮಾ ಶೋರೂಮ್ ಆಪೋಸಿಟ್ ಇದೆ ಸರ್. ನಮ್ದು ಆಪೋಸಿಟ್ ಇದೆ ಸರ್. ಗೂಗಲ್ ಅಲ್ಲಿ ನಿಮ್ಗೆ ನೇಮ್ ಮಾಡಿದ್ರೆ ಸಾಕು ಸರ್. ನಿತ್ಯೋತ್ಸವ ರೆಸಿಡೆನ್ಸ್ ಮಾಡಿದ್ರೆ ಡೈರೆಕ್ಷನ್ ಅಲ್ಲೇ ಬರುತ್ತೆ ಸರ್. ಇದು ನಿತ್ಯೋತ್ಸವ ರೆಸಿಡೆನ್ಸಿ ಅಂತ ಹೇಳಿದ್ರಲ್ವಾ, ಇದು ಉಳ್ಕೊಳ್ಳೋದಕ್ಕೆ ಸರ್ ಇದೆ. ಉಳ್ಕೊಳ್ಳೋಕೆ ನಿಮ್ಗೆ ಇಲ್ಲೊಂದು ನಮ್ಮ ಹತ್ರ ಒಂದು 18 ರೂಮ್ಸ್ ಇದೆ ಅವೈಲೇಬಲ್. ಒಂದು ಫಂಕ್ಷನ್ ಹಾಲ್ ಇದೆ ನಮ್ಗೆ. ನಿಯರ್ ಒಂದು 80 to 100 ಮೆಂಬರ್ಸ್ ಆರಾಮಾಗಿ ನೀವು ಬಂದು ಇದ್ದು ಫಂಕ್ಷನ್ ಮಾಡ್ಬೋದು ಸರ್. ಎಂಗೇಜ್ಮೆಂಟ್ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಬರ್ಡೇ ಪಾರ್ಟಿ ಆಗಿರ್ಬೋದು, ಕಿಟ್ಟಿ ಪಾರ್ಟಿ, A to Z ನೀವು ಬಂದು ಪಾರ್ಟಿ ಮಾಡಿ ಮೇಲ್ಗಡೆ ಬಂದು ಲಂಚ್ಗೆ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಲಂಚ್ ಮಿನಿಮಮ್ ಎಷ್ಟು ಜನ ಪ್ರಿಪೇರ್ ಮಾಡ್ತೀರಾ ಸರ್? 100 to 150 ಮೆಂಬರ್ಸ್ ಗಂಟ ರೆಡಿ ಮಾಡ್ಕೊಡ್ತೀವಿ. ಮಿನಿಮಮ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಸರ್ ನಮಗೆ 30 ಮೆಂಬರ್ಸ್ ಮ್ಯಾಕ್ಸಿಮಮ್ ಇರಬೇಕು ಸರ್. ರೂಮ್ಸ್ ಎಲ್ಲ ಇದೆಯಲ್ಲ ಸರ್? ಫ್ಯಾಮಿಲಿ ಎಲ್ಲ ಇದೆಯಾ? ಡಬಲ್ ಇದೆ ನಿಮಗೆ. ಡಬಲ್ ಆ ಕಡೆ ಇದೆ. ಸಿಂಗಲ್ ಬಂದ್ರೆ ಈಗ ಆರಾಮಾಗಿ ಇಲ್ಲಿ ಮಲಗಬಹುದು. ಇನ್ ಕೇಸ್ 5-6 ಜನ ಬಂದ್ರೆ ಇಷ್ಟೇ ಕಾಟ್ ಹಾಕ್ತೀವಿ. ಇಲ್ಲೇ ಹಾಕೊಡ್ತೀವಿ ಸರ್. ಮತ್ತೆ ಸೂಟ್ ರೂಮ್ ತರನೂ ಇದೆಯಲ್ಲ? ಸೂಟ್ ಎಷ್ಟು ಕಡಿಮೆ ಸೂಟ್ ರೂಮ್ ಇದೆ ಸರ್. ನಿಮ್ಗೆ ಆರಾಮಾಗಿ ಇದೆ ಸರ್. ಇಲ್ಲಿ ನೋಡಿ ವಾರ್ಡ್ರೋಬ್ ಇದೆ ನಿಮಗೆ. ವಿತ್ AC ಸರ್. 18 ರೂಮ್ಸ್ ಇದೆಯಾ? 18 ರೂಮ್ಸ್ ಎಲ್ಲ 2 ರೂಮ್ಸ್, ಟ್ರಿಬಲ್ ಎಲ್ಲ ಇದೆ. ಡಬಲ್ ಎಲ್ಲ 2 ರೂಮ್ಸ್ ನಿಮಗೆ. ಸೂಟ್ ರೂಮ್. ಎಲ್ಲ AC ವಿತ್ ಇದಕ್ಕೆ AC ಇಲ್ವಲ್ಲ? ಫ್ಯಾನ್ ಇದೆ. ಏನು ಸರ್ ಇದು ಫಂಕ್ಷನ್ ಹಾಲ್ ಇದು? ಸರ್ ಫಂಕ್ಷನ್ ಹಾಲ್ಗೆ ಸ್ಟೇಜ್ ಬೇರೆ ಇದೆ. ಸ್ಟೇಜ್ ಇದೆ ನಿಮಗೆ. ಬರ್ತಡೇ ಡೆಕೋರೇಷನ್ ನೀವು ಅಷ್ಟೇ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಮೀಟಿಂಗ್ ಸೆಟಪ್ ಕೂಡ ಮಾಡ್ಕೊಡ್ತೀವಿ ನಾವು. ಟೇಬಲ್ ಹಾಕಿ ಅರೇಂಜ್ ಮಾಡ್ತೀವಿ. ಇದೆಲ್ಲ ಬಾತ್ರೂಮ್, ರೆಸ್ಟ್ ರೂಮ್ ಇದೆಯಾ? ಇದು ಫಂಕ್ಷನ್ ಹಾಲ್. ಬಂಧುಗಳೇ ನೋಡಿದ್ರಲ್ಲ, ನಿತ್ಯೋತ್ಸವ ರೆಸಿಡೆನ್ಸಿ. ಊಟ ಚೆನ್ನಾಗಿರುತ್ತೆ. ಮಂಡೇ ಟು ಫ್ರೈಡೇ ಬಫೆ ಸಿಸ್ಟಮು. ಇದು ಲಂಚ್ ಮಾತ್ರ ಇರುತ್ತೆ, ಡಿನ್ನರ್ ಇರೋಲ್ಲ, ಬ್ರೇಕ್ಫಾಸ್ಟ್ ಇರೋದಿಲ್ಲ. ಮತ್ತು ಸ್ಯಾಟರ್ಡೇ ಸಂಡೇ ನಿಮಗೆ ಬಾಳೆ ಎಲೆ ಊಟ ಇರುತ್ತೆ, ಅದು ಕುತ್ಕೊಂಡು ತಿನ್ಬೋದು ನೀವು. ಇನ್ನು 5 ದಿವಸ ಮಾತ್ರ ನಿಮಗೆ ಬಫೆ ಸಿಸ್ಟಮ್ ಇರುತ್ತೆ. ಸಾಂಪ್ರದಾಯಿಕ ಊಟ ಇರುತ್ತೆ. ಇವ್ರದ್ದು ರೆಸಿಡೆನ್ಸಿ ಕೂಡ ಇದೆ, ಫಂಕ್ಷನ್ ಹಾಲ್ ಇದೆ, ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ ಕೂಡ ಇದೆ. ಅದೇ ರೀತಿ ಇವ್ರದ್ದು ಪ್ರಾಪರ್ಟೀಸ್ ಕೂಡ ಇದೆ. ನಿತ್ಯೋತ್ಸವ ಅಂತಲೇ ಎಲ್ಲ ಅದರ ಹೆಸರಲ್ಲಿದೆ. ಮೈಸೂರಿಗೆ ಬಂದಾಗ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು, ಲೊಕೇಶನ್ನು, ಫೋನ್ ನಂಬರು ಎಲ್ಲ ಹಾಕಿರ್ತೀನಿ. ನಿತ್ಯೋತ್ಸವ ರೆಸಿಡೆನ್ಸಿ. ಊಟ ಮಾತ್ರ ಭಾಳ ಚೆನ್ನಾಗಿದೆ. ಮೈಸೂರಿಗೆ ಬಂದಾಗ ಟ್ರೈ ಮಾಡಿ. ಸಾಂಪ್ರದಾಯಿಕ ಊಟ ಸಿಗುತ್ತೆ, ಪ್ಯೂರ್ ವೆಜ್ ಊಟ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.